ದೇವಕೃಪೆ ಜಯಶ್ಯಾಮ್ ಜಬದೊರೆ. ಅಧ್ಯಾಯ 11. ಕ್ರಿಸ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರಿಗೆ ಪರಿಶುದ್ಧ ಪೌಲನು ತಾನು ಬರೆದಿರುವ ಪ್ರತಿಯೊಂದು ಪತ್ರಿಕೆಯಲ್ಲಿಯೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ ಎಂದು ಬರೆಯುತ್ತಾನೆ. ಪರಿಶುದ್ಧ ಪೌಲನೊಂದಿಗೆ ಸೇರಿ ನಾನು ಸಹ ಹಾಗೆಯೇ ನಿಮ್ಮನ್ನು ವಂದಿಸುತ್ತೇನೆ. ಯೋಗ್ಯತೆಯಿಲ್ಲದ ಒಬ್ಬನಿಗೆ ದೇವರು ತೋರಿಸುವ ಕರುಣೆಯೇ ಈ ಕೃಪೆಯಾಗಿದೆ. ಅದು ನಿನ್ನ ನೀತಿಯಿಂದಾಗಲಿ ನಿನ್ನ ಸನ್ಮಾರ್ಗದ ನಡತೆಗಾಗಲಿ ಕೊಡಲ್ಪಟ್ಟ ಫಲವಲ್ಲ. ನಿನ್ನ ನೀತಿಯು ದೇವರ ಮುಂದೆ ಕೊಳೆ ಬಟ್ಟೆಯಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ. ಒಳ್ಳೆಯದೆಲ್ಲವೂ ಜ್ಯೋತಿರ್ಮಯವನಾದ ದೇವರಿಂದಲೇ ಬರುತ್ತದೆ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಕೀರ್ತನೆ 84:11. ಈ ದೇವರ ಕೃಪೆಯು ಅತಿಶಯವಾದುದು. ಕೀರ್ತನೆ 36:7. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವರು ಎಂದು ನೋಡುತ್ತೇವೆ. ಆತನ ರೆಕ್ಕೆಗಳ ಮರೆಯಲ್ಲಿಯೇ ನಮಗೆ ಆಶ್ರಯವಿದೆ. ದೇವರ ಕೃಪೆಯು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುತ್ತದೆ. ಅಷ್ಟು ಮಾತ್ರವಲ್ಲ, ಆತನ ಕೃಪೆಯು ದೊಡ್ಡದು. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕೀರ್ತನೆ 103:11. ಒಂದು ಸಾರಿ ಒಬ್ಬ ಅಧಿಕಾರಿಯು ಕಾರ್ಖಾನೆಯನ್ನು ಸುತ್ತಿ ನೋಡಲು ಹೋಗಿದ್ದ ಸಮಯದಲ್ಲಿ ಅಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ಬಾಲ್ಯ ಸ್ನೇಹಿತನನ್ನು ನೋಡಿ, ಸ್ನೇಹಿತನೇ, ಹೇಗಿದ್ದೀಯಾ ಎಂದು ಕೇಳಿದರು. ಆ ಸಮಯದಿಂದ ಆ ಉದ್ಯೋಗಿಗೆ ಇತರ ಉದ್ಯೋಗಿಗಳ ಮಧ್ಯದಲ್ಲಿ ಒಂದು ವಿಶೇಷವಾದ ಗೌರವ ದೊರಕಿತು. ಏಕೆ ಗೊತ್ತೇ? ಆ ಉದ್ಯೋಗಿಗೆ ಆ ಅಧಿಕಾರಿಯ ಕಣ್ಣುಗಳಲ್ಲಿ ಕೃಪೆ ದೊರಕಿತ್ತು. ಸ್ನೇಹಿತನೇ, ದೇವಾದಿದೇವನ ಹಸ್ತದಿಂದ ಕೃಪೆಗಳನ್ನು ಹೊಂದಿಕೊಳ್ಳುವಿಯಾದರೆ ಎಂಥ ಭಾಗ್ಯ! ಇದರಂತೆಯೇ ಒಂದು ಕ್ರಿಸ್ಮಸ್ ಸಮಯದಲ್ಲಿ ದೇವದೂತನು, ಮರಿಯಳೇ, ಭಯಪಡಬೇಡ, ನೀನು ದೇವರ ದಯೆಯನ್ನು ಹೊಂದಿರುವಿ ಎಂದು ಹೇಳಿದ ಸಮಯದಲ್ಲಿ ಮರಿಯಳ ಹೃದಯವು ಎಷ್ಟು ಹರ್ಷಿಸಿದ್ದಿರಬಹುದು ಗೊತ್ತೇ? ಈ ಕ್ರಿಸ್ಮಸ್ ಸಮಯದಲ್ಲಿಯೂ ದೇವರು ನಿನ್ನನ್ನು ನೋಡಿ, ಮಗನೇ, ಮಗಳೇ, ನೀನು ಭಯಪಡಬೇಡ, ನನ್ನ ದಯೆ ನಿನಗೆ ದೊರಕಿದೆ ಎಂದು ಹೇಳುವುದಾದರೆ ನಿನಗಿಂತ ಭಾಗ್ಯಶಾಲಿ ಇನ್ಯಾರಿದ್ದಾರೆ? ನಮ್ಮ ಪ್ರಾರ್ಥನಾ ಗುಂಪಿನಲ್ಲಿರುವ ಒಬ್ಬೊಬ್ಬರನ್ನು ದೇವರು ಹೀಗೆ ಆಶೀರ್ವದಿಸಲೆಂದು ನನ್ನ ಹೃದಯದ ಅಂತರಾಳದಿಂದ ಬಯಸುತ್ತೇನೆ. ಆದರೆ ದೇವರ ಕೃಪೆಯನ್ನು ಹೊಂದಲು ನಿನ್ನಲ್ಲಿ ಕೆಲವು ಗುಣಾತಿಶಯಗಳನ್ನು ಕಾಣಬೇಕು. ತಾಳ್ಮೆಯುಳ್ಳವರಿಗೆ ದೇವರು ಕೃಪೆ ತೋರಿಸುವನು. 1 ಪೇತ್ರ 5:5. ದೇವದೂತನಿಂದ ವರ್ತಮಾನವನ್ನು ಕೇಳಿದ ಮರಿಯಳು, ದೇವರೇ, ನಾನು ನಿನ್ನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂದಳು. ತನ್ನನ್ನು ತಗ್ಗಿಸಿಕೊಂಡಳು. ಅನ್ನಳು ದೇವಸನ್ನಿಧಿಯಲ್ಲಿ ತನ್ನನ್ನು ತಗ್ಗಿಸಿಕೊಂಡಳು. ತನ್ನ ಕೊರತೆಯನ್ನು ನೀಗಿಸಿಕೊಂಡಳು. ಏಲಿಯನು ನೆಲದ ಮಟ್ಟಿಗೂ ಬಾಗಿ ಪ್ರಾರ್ಥಿಸಿದ ವೇಳೆಯಲ್ಲಿ ದೇವರು ಅದ್ಭುತಗಳನ್ನು ಮಾಡಿದನು. ಪೌಲನು ತನ್ನನ್ನು ಪಾಪಿಗಳಲ್ಲಿ ಒಬ್ಬನು ಎಂದು, ತನ್ನನ್ನು ಕಸವೆಂದು ತಗ್ಗಿಸಿಕೊಂಡಿದ್ದರಿಂದಲೇ ದೇವರಿಂದ ಆರಿಸಿಕೊಂಡ ಪಾತ್ರೆಯಾಗಿ ಉಪಯೋಗಿಸಲ್ಪಟ್ಟನು. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಡುವುದಾದರೆ ನಾನು ದೇಶಕ್ಕೆ ಆರೋಗ್ಯವನ್ನು ಕೊಡುವೆನೆಂದು ದೇವರು ತಾನೇ ಹೇಳಿದನಲ್ಲವೇ? 2 ಪೂರ್ವಕಾಲ ವೃತ್ತಾಂತ 7:14. ಸ್ನೇಹಿತನೇ, ನಾನು ಎಂದು ನೀನು ಹೇಳಿಕೊಳ್ಳುವುದನ್ನು ಬಿಡುವವರೆಗೂ ದೇವರ ಕೃಪೆಯನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ದೇವರು ನಿನ್ನನ್ನು ಉಪಯೋಗಿಸಲು ಸಾಧ್ಯವಿಲ್ಲ. ನಿನ್ನಲ್ಲಿ ಹೆಮ್ಮೆ ಅಹಂಭಾವ ಇರುವುದಾದರೆ ಈಗಲೇ ನಿನ್ನನ್ನು ತಗ್ಗಿಸಿಕೊಂಡು
ಸಿಲುಬೆಯ ಬಳಿಗೆ ಬಾ. ನಿನ್ನನ್ನು ಒಪ್ಪಿಸಿಕೊಡು, ದೇವ ಕೃಪೆಯನ್ನು ಹೊಂದಿಕೊಳ್ಳುವಿ. ದೇವರನ್ನರಿತವರ ಮೇಲೆ ದೇವರ ಕೃಪೆಯು ಇರುತ್ತದೆ. ಕೀರ್ತನೆ 36:10. ತಾನು ಮಾರುವ ವಸ್ತುವಿನ ಬಗ್ಗೆ ಒಬ್ಬ ವ್ಯಾಪಾರಿಯು ಚೆನ್ನಾಗಿ ತಿಳಿದಿರಬೇಕು. ಬೋಳು ತಲೆಯವನು ತಾನು ತಲೆಗೆ ಹಚ್ಚುವ ತೈಲವು ಶ್ರೇಷ್ಠವಾದುದೆಂದು ಹೇಳಲು ಸಾಧ್ಯವೇ? ಬೊಚ್ಚುಬಾಯುವವನು ತಾನು ಕಟ್ಟಿಸಿಕೊಂಡಿರುವ ಹಲ್ಲಿನ ಸೆಟ್ಟಿನ ಬಗ್ಗೆ ಹೇಳುವುದು ಸಾಧ್ಯವೇ? ಹೇಳಿದರೆ ಜನರು ನಂಬುತ್ತಾರೆಯೇ? ಸ್ನೇಹಿತನೇ, ನೀನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರಬಹುದು, ಕಾಣಿಕೆಗಳನ್ನು ಕೊಡಬಹುದು, ಇತರರನ್ನು ನಿನ್ನನ್ನು ಗೌರವಿಸಬಹುದು. ಆದರೆ ನೀನು ಕ್ರಿಸ್ತನು ನನ್ನ ರಕ್ಷಕನು ಎಂದು ತಿಳಿದಿರುವೆಯಾ? ಅವನು ನಿನ್ನನ್ನು ತನ್ನ ರಕ್ತದಿಂದ ತೊಳೆದು ನಿನ್ನ ಪಾಪಗಳಿಂದ ನಿನ್ನನ್ನು ಬಿಡಿಸಿದ್ದಾನೆ ಎಂಬ ನಿಶ್ಚಯ ನಿನಗುಂಟಾ? ಪಾಪಕ್ಕಾಗಿ ಸತ್ತು ನೀತಿಗಾಗಿ ಜೀವಿಸುವ ಅನುಭವ ನಿನಗಿದೆಯಾ? ನನ್ನ ಜೀವಿತದಲ್ಲಿ ಆತನಿಗೆ ಮೊದಲು ಸ್ಥಾನ ಕೊಟ್ಟಿರುವೆಯಾ? ಯೇಸು ಕ್ರಿಸ್ತನು ನಿನ್ನ ಸ್ವಂತ ರಕ್ಷಕನಾಗಿದ್ದಾನೆ ಎಂದು ನೀನು ಅರಿತಿದ್ದರೆ ನಿಶ್ಚಯವಾಗಿ ನೀನು ದೇವರ ಕೃಪೆಯನ್ನು ಹೊಂದುವಿ. ಪಾಪವು ಕೊಡುವ ಸಂಬಳ ಮರಣ. ಆದರೆ ನೀನು ಪಾಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದೆಂದು ತನ್ನ ಮಹಾಕೃಪೆಯಿಂದ ನಿನ್ನನ್ನು ರಕ್ಷಿಸಲು ಕಾದುಕೊಂಡಿದ್ದಾನೆ. ದೇವರ ಕೃಪೆಯ ವರವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಉಂಟಾದ ನಿತ್ಯ ಜೀವ. ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದೇ ಆತನ ಚಿತ್ತವಾಗಿದೆ. ನೀನು ಎಷ್ಟೇ ದೊಡ್ಡ ಪಾಪಿಯಾಗಿದ್ದರೂ ಮಾನಸಾಂತರ ಪಡುವುದಾದರೆ ದೇವರ ಕೃಪೆಯು ನಿನ್ನನ್ನು ಹುಡುಕಿಕೊಂಡು ಬರುವುದು. ನೀನು ಉಳಿದಿರುವುದು ದೇವರ ಕರುಣೆಯೇ ಹೌದು. ಪ್ರಲಾಪ 3:32. ಒಂದೇ ಒಂದು ಕ್ಷಣ ನಿನ್ನ ಕೈ ಬಿಡುವುದಾದರೆ ನೀನು ನಿರ್ಮಲವಾಗುವಿ. ಆದುದರಿಂದ ನಿಶ್ಚಿಂತನಾಗಿರಬೇಡ, ಮನಸ್ಸು ಬಂದ ಹಾಗೆ ಜೀವಿಸಬೇಡ. ದೇವ ಕೃಪೆಯನ್ನು ಕಳೆದುಕೊಳ್ಳುವಿಯಾದರೆ ಆತನ ಪ್ರಸನ್ನತೆಯನ್ನು ಕಳೆದುಕೊಳ್ಳುವಿ. ಕೃಪೆಯಿಂದಲೇ ರಕ್ಷಣೆ ಹೊಂದಿರುವಿರಿ, ಇದು ದೇವರ ಕರುಣೆ. ಎಫೆಸ 2:5-8. ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ರೋಮಾಪುರ 3:24. ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವೆಂಬುದಾಗಿ ನಂಬುತ್ತೇವಲ್ಲ. ಅಪೊಸ್ತಲ 15:11. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ತೀತ 2:11-13. ದೇವರ ಸೇವೆ ಮಾಡಲು ದೇವರ ಕೃಪೆಯು ಅತಿ ಅವಶ್ಯ. ದೇವರು ನನಗೆ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಆಸ್ತಿವಾರ ಹಾಕಿದೆನು. 1 ಕೊರಿಂಥ 3:10 ಎಂದು ಪರಿಶುದ್ಧ ಪೌಲನು ಹೇಳುತ್ತಾನೆ. ತುರುಗಿ ಪೌಲನು 1 ಕೊರಿಂಥ 15:10 ಹೇಳುವುದೇನೆಂದರೆ, ನಾನು ಏನಾಗಿದ್ದೇನೋ ಅವನೇ ಆಗಿದ್ದೇನೆ. ನನಗೆ ದೊರಕಿದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚು ಪ್ರಯಾಸಪಟ್ಟೆನು ಎನ್ನುತ್ತಾನೆ. ಕಪಟವಿಲ್ಲದೆ ದೇವರ ಕೃಪೆಯಿಂದ ಜೀವಿಸಲು ದಿವ್ಯವಾದ ಕೃಪೆ ಅವಶ್ಯ. ದೇವರಿಗೆ ಮೆಚ್ಚುಗೆಯಾದ ಆರಾಧನೆ ಮಾಡಲು ದೇವರ ಕೃಪೆಯನ್ನು ಹೊಂದಿಕೊಳ್ಳಬೇಕು. ಇಬ್ರಿಯ 12:28. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ. ಕ್ರಿಸ್ತ ಯೇಸುವಿನಲ್ಲಿರುವ ನನ್ನ ಪ್ರೀತಿಯು ನಿಮ್ಮೊಂದಿಗಿರಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ.
ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.